ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಭಾರತೀಯ ನ್ಯಾಯ ಸಂಹಿತಾ ಇವತ್ತಿನ ಲೆಕ್ಚರ್ ನ ಟಾಪಿಕ್ ಆಗುತ್ತೆ ರೈಟ್ ಟು ಪ್ರೈವೇಟ್ ಡಿಫೆನ್ಸ್. ಆಲ್ರೆಡಿ ನಾವು ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ತನಕ ಟಾಪಿಕ್ಸ್ ಅನ್ನ ಕವರ್ ಮಾಡಿದೀವಿ. ಈಗಾಗಲೇ ನಾನು ಅಪ್ಲೋಡ್ ಮಾಡಿರುವಂತ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಕಂಪ್ಲೀಟ್ ಪ್ಲೇ ಲಿಸ್ಟ್ ನ ಲಿಂಕ್. ಸೊ ಅದನ್ನ ನೀವು ಕ್ಲಿಕ್ ಮಾಡಿ ನೀವು ಆಲ್ರೆಡಿ ನಡೆದಿರುವಂತ ವಿಡಿಯೋಸ್ ನ ನೋಡಿ ಕಂಟಿನ್ಯೂ ಮಾಡಬಹುದು. ಸೊ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಸೆಕ್ಷನ್ 96 to 106 IPC ನ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್. ಅಂಡ್ ಈಗ ನಮಗೆ ಸಿವಿಲ್ ಜಡ್ಜ್ ಎಕ್ಸಾಮ್ ನ ಪ್ರಿಪರೇಷನ್ ಅಲ್ಲಿ ಡೆಫಿನೆಟ್ಲಿ ನಿಮಗೆ ಈ ಸೆಕ್ಷನ್ಸ್ ನಂಬರಿಂಗ್ ಏನೇ ಇಂಪಾರ್ಟೆಂಟ್, ಅದಲ್ಲದೆ ಕೆಲವು ಸೆಕ್ಷನ್ಸ್ ಅಲ್ಲಿ ನಿಮಗೆ ಎಸೆನ್ಷಿಯಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಹಾಗೂ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಡೀತಿರುವಂತ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಮ್ಮ ಸಿವಿಲ್ ಜಡ್ಜ್ ಎಕ್ಸಾಮಿನ ಪ್ರಿಪರೇಷನ್ ಗೆ ಇದು ಆನ್ ಗೋಯಿಂಗ್ ಇದೆ, ಬ್ಯಾಚ್ ನಡೀತಿದೆ. ಇಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಮೂರು ಎಕ್ಸಾಮ್ ನ ಮೂರು ಒಂದೇ ಬ್ಯಾಚ್ ಅಲ್ಲಿ ಕಾಂಪ್ರಿಹೆನ್ಸಿವ್ಲಿ ಕವರ್ ಆಗ್ತದೆ. ಸೊ ಈ ಬ್ಯಾಚಸ್ ನಿಮಗೆ ಡೈಲಿ ಸಂಜೆ 8 ಗಂಟೆಯಿಂದ ಸ್ಟಾರ್ಟ್ ಆಗುವಂತ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಆನ್ಲೈನ್ ಬ್ಯಾಚಸ್ ಆಗಿರುತ್ತೆ. ಸೊ ಈ ಬ್ಯಾಚಸ್ ಅಲ್ಲಿ ನಿಮಗೆ ಸ್ಟಡಿ ಮಟೀರಿಯಲ್ ನೀಡಲಾಗುತ್ತೆ. ಪ್ರಿಲಿಮ್ಸ್ ನ ಸ್ಪೆಷಲ್ ಫೋಕಸ್ ಅಲ್ಲಿ ನಾವು ಮಾಕ್ ಟೆಸ್ಟ್, ಹೆಚ್ಚಿಗೆ ಪ್ರಿಲಿಮ್ಸ್ ರಿಲೇಟೆಡ್ ಮಾಕ್ ಟೆಸ್ಟ್ ಇರುತ್ತೆ ನಮಗೆ. ಸೊ ಈ ಮಾಕ್ ಟೆಸ್ಟ್ ಎಲ್ಲಾನು ವಿತ್ ಡಿಸ್ಕಷನ್ ಸಹ ಇರುತ್ತೆ. ಬರೀ ನೀವು ಟೆಸ್ಟ್ ಕೊಡೋದಷ್ಟೇ ಅಲ್ಲ, ಆ ಟೆಸ್ಟ್ ಗಳನ್ನ ಡಿಸ್ಕಷನ್ ನಡೆಯುತ್ತೆ. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿರುತ್ತೆ. ಸೊ ಲ್ಯಾಂಗ್ವೇಜ್ ಅನ್ನೋದು ಯಾವುದೇ ರೀತಿ ಬ್ಯಾರಿಯರ್ ಅಂತ ಅಲ್ಲ ನಮಗೆ. ಅಂಡ್ ಈ ಎಲ್ಲಾನು ಲೈವ್ ಕ್ಲಾಸಸ್ ಒಂದು ಕ್ಲಾಸ್ ರೂಮ್ ನ ಎನ್ವೈರನ್ಮೆಂಟ್ ಅಲ್ಲಿ ಲೈವ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೆಯೋದು. ಸೊ ದಟ್ ನೀವು ನನ್ನನ್ನ ಇಮಿಡಿಯೇಟ್ಲಿ ಆನ್ ಸ್ಪಾಟ್ ನಿಮ್ಮ ಏನೇ ಡೌಟ್ಸ್ ಇರ್ಲಿ, ನಿಮಗೆ ಏನೇ ಒಂದು ಕ್ವೆರೀಸ್ ಇರ್ಲಿ ಕ್ಲಿಯರ್ ಮಾಡ್ಕೊಳ್ಬಹುದು ಕ್ಲಾಸ್ ಅಲ್ಲೇನೆ. ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್, ಈ ಎರಡು ಬ್ಯಾಚಸ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಎನ್ರೋಲ್ ಮಾಡ್ಕೊಳ್ಬಹುದು. ಸೊ ಎರಡು ಬ್ಯಾಚಸ್ ಸಹ ಲೈವ್ ಕ್ಲಾಸಸ್ ಏನೇ ಆಗಿರುತ್ತೆ. ಅಂಡ್ ಸ್ಟಡಿ ಮಟೀರಿಯಲ್ ಮಾಕ್ ಟೆಸ್ಟ್ ನಿಮಗೆ ಎರಡು ಬ್ಯಾಚಸ್ ಅಲ್ಲೂ ನೀಡಲಾಗುತ್ತೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಮ್ಮ ಮೋಸ್ಟ್ ಡಿಮ್ಯಾಂಡೆಡ್ ಬ್ಯಾಚ್ 849915. ಈ ನಂಬರಿಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಿಮ್ಮ ಕ್ವೆರೀಸ್ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೋಬಹುದು, ನಿಮ್ಮ ಅಡ್ಮಿಷನ್ ಎನ್ರೋಲ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಈ ಎರಡು ಬ್ಯಾಚಸ್ ನಿಮ್ಮ ಈ 2024 ಎಕ್ಸಾಮ್ ನ ನೆಟ್ ನಲ್ಲೇ ಇದೇ ಒಂದು ಎಕ್ಸಾಮ್ ನ ಫೋಕಸ್ ಮಾಡ್ತಾ ನಡೀತಿರುವಂತದ್ದು. ಸೊ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯಲ್ಲಿ ಯಾರಾದ್ರೂ ತಯಾರಿ ಮಾಡ್ತಿದ್ರೆ ಅವರಿಗೆ ಈ ಇನ್ಫಾರ್ಮೇಶನ್ ಖಂಡಿತ ತಲುಪಿಸಿ. ಅಂಡ್ ಇದುವರೆಗೂ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ, ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ. ಸೊ ದಟ್ ನಾ ಅಪ್ಡೇಟ್ ಮಾಡುವಂತ ಪ್ರತಿ ವಿಡಿಯೋನು ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫೈ ಆಗತ್ತೆ. ಯಾವುದೇ ವಿಡಿಯೋ ನಿಮಗೆ ಮಿಸ್ ಔಟ್ ಆಗೋದಿಲ್ಲ. ಅಂಡ್ ಸಿನ್ಸ್ ಈ ವಿಡಿಯೋಸ್ ಸ್ಪೆಷಲಿ ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮಿಗೆ ಅಂತಾನೆ ಅಲ್ಲ, ನೀವು ಕಾಲೇಜ್ ಅಲ್ಲಿ ಇದ್ದೀರಿ ಅಂತಂದ್ರೂ ನಿಮಗೆ BNS ಇಂಪಾರ್ಟೆಂಟ್ ಆಗುವಂತ ಒಂದು ಆಸ್ಪೆಕ್ಟ್. ಅದಲ್ಲದೆ ಬೇರೆ ಯಾವುದೇ ಎಕ್ಸಾಮ್ ಆಗಿರ್ಲಿ, ನಿಮ್ಮ ಕ್ಲಾಟ್, PG, ನೆಟ್ ಎಕ್ಸಾಮ್, ಪ್ರತಿಯೊಂದಕ್ಕೂ BNS ಇಂಪಾರ್ಟೆಂಟ್ ಆಗಿರುವಂತ ಪೋರ್ಷನ್. ಸೊ ಈ ವಿಡಿಯೋಸ್ ಪ್ರತಿಯೊಬ್ಬರಿಗೂ ಫೋಕಸ್ ಮಾಡ್ತಿದೆ. ಅಂಡ್ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಸೊ ದಟ್ ನಿಮಗೆ ಕಾನ್ಸೆಪ್ಟ್ಸ್ ನ ಕಂಪ್ಲೀಟ್ ಆಗಿ ಎಂಟೈರ್ ಆಗಿ ಅರ್ಥ ಆಗತ್ತೆ. ಅಂಡ್ ಏನೇ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಬಹುದು. ನಿಮ್ಮ ಡೌಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇರುವಂತ ಆನ್ಸರ್ಸ್ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಅಂಡ್ ನಾ ಕೇಳುವಂತ ವಿಡಿಯೋಸ್ಗೆ ನೀವು ಕೊಡ್ತಿರುವಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ಸ್ ಸಹ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವಾಗ ಎಕ್ಸರ್ಸೈಸ್ ಆಗತ್ತೆ? ಸೆಕ್ಷನ್ 34 ನಮಗೆ ಕ್ಲಿಯರ್ ಆಗಿ ಹೇಳುತ್ತೆ, ನಥಿಂಗ್ ಈಸ್ ಆನ್ ಒಫೆನ್ಸ್ ವಿಚ್ ಇಸ್ ಡನ್ ಬೈ ದ ಎಕ್ಸರ್ಸೈಸ್ ಆಫ್ RPD ಅಂತಂದ್ರೆ ರೈಟ್, ಇದೊಂದು ಡಿಕ್ಲರೇಟರಿ ಸ್ಟೇಟ್ಮೆಂಟ್ ಆಗತ್ತೆ. ಡಿಕ್ಲೇರ್ ಮಾಡ್ತಿರೋದು ದಟ್ ನೀವು ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅಲ್ಲಿ ನಿಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಪ್ರಯಾರಿಟಿ ಆಗಿರತ್ತೆ. ಸೊ ಹಾಗಾಗಿ ನೀವು ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಏನೇ ಆ ಒಂದು ಪರ್ಪಸ್ ಅಲ್ಲಿ ಏನಾದ್ರೂ ಮಾಡಿದ್ರೆ ಅದು ಒಫೆನ್ಸ್ ಆಗೋದಿಲ್ಲ. ನಥಿಂಗ್ ಈಸ್ ಆನ್ ಒಫೆನ್ಸ್. ಓವರ್ ರೈಡಿಂಗ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಿದೆ ಈ ಸ್ಟೇಟ್ಮೆಂಟ್. ನಥಿಂಗ್ ಈಸ್ ಆನ್ ಒಫೆನ್ಸ್ ಅಂತ ಹೇಳ್ತಾ 34 ನಮಗೆ ಇದು ಒಫೆನ್ಸ್ ಅಲ್ಲ. ನೀವು ನಿಮ್ಮ ಪ್ರಾಣ ಹಾಗೂ ನಿಮ್ಮ ಪ್ರಾಪರ್ಟಿ ಎರಡನ್ನೂ ಕವರ್ ಮಾಡುತ್ತೆ RPD ಅಲ್ಲಿ.
ಲೈಫ್, ಬಾಡಿ ಹಾಗೂ ಪ್ರಾಪರ್ಟಿ ಎರಡಕ್ಕೂ ಕವರ್ ಆಗುತ್ತೆ. ಇದು ನಮ್ಮ ನೆಕ್ಸ್ಟ್ ಸೆಕ್ಷನ್ 35. ಅಂಡ್ ಈ ಸೆಕ್ಷನ್ಸ್ ಅಲ್ಲಿ ನೀವು ಮಾಡುವಂತದ್ದು ಯಾವುದೇ ಆಕ್ಟ್ ಒಫೆನ್ಸ್ ಅಲ್ಲ. ಸೊ 35 ಏನ್ ಹೇಳುತ್ತೆ, ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಆಫ್ ಬಾಡಿ ಅಂಡ್ ಆಫ್ ಪ್ರಾಪರ್ಟಿ. ಸೊ ನಿಮಗೆ ಪ್ರೈವೇಟ್ ಡಿಫೆನ್ಸ್ ಅನ್ನೋದು ನೀವು ನಿಮ್ಮ ಬಾಡಿ ಅಂಡ್ ಈ ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 35 ಗಮನ ಇಟ್ಟು ಕೇಳಿ. ಫಸ್ಟ್ ಥಿಂಗ್, ಸಬ್ಜೆಕ್ಟ್ ಟು ಸೆಕ್ಷನ್ 37. ಸೆಕ್ಷನ್ 37 ಅಲ್ಲಿ ಏನಿದೆ, ಯಾವಾಗ ನೀವು RPD ಎಕ್ಸರ್ಸೈಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವ್ಯಕ್ತಿ ನಿಮ್ಮನ್ನ ಹೊಡೆಯೋದಿಕ್ಕೆ ಅಂತ ಬಂದಿದ್ದಾನೆ. ನಾ ಹೊಡಿತೀನಿ ನೋಡು, ಅಸಾಲ್ಟ್. ಇನ್ನು ಹೊಡೆದಿಲ್ಲ, ಹೊಡಿತೀನಿ ಅಂತ ಬೆದರಿಸ್ತಿರೋದು. ಈ ಕಂಡೀಷನ್ ಅಲ್ಲಿ ನೀವು ನಿಮಗೆ ಭಯ ಇದೆ, ಯಾವುದೇ ರೀತಿ ಆಗಿರಬಹುದು, ಹೊಡಿತಾರೆ ಅನ್ನಂತದ್ದಾಗ ನೀವೂ ಸಹ ಆ ವ್ಯಕ್ತಿಗೆ ಹೊಡಿಬಹುದು. ಪ್ರಾಣ ಭಯ ಕ್ರಿಯೇಟ್ ಮಾಡ್ತಿದ್ದಾರೆ, ಒಂದು ಕತ್ತಿ ಇಡ್ಕೊಂಡಿದ್ದಾರೆ ಕೈಯಲ್ಲಿ, ಅಂಡ್ ಇದರಿಂದ ನಿಮ್ಮನ್ನ ಭಯ ಮಾಡ್ತಿದ್ದಾರೆ. ಸೊ ಅವಾಗ ನೀವೂನು ಸಹ ಈಕ್ವಲ್ ಅಮೌಂಟ್ ಅಲ್ಲೇನೆ ನೀವು ರಿಯಾಕ್ಟ್ ಮಾಡಬಹುದು ಅಂತ ಹೇಳ್ತಿರೋದು. ಅವರು ಜಸ್ಟ್ ಕೈ ಎತ್ತಿದ್ದಾರೆ ನಾರ್ಮಲ್ ಆಗಿ ಅಂಡ್ ನೀವು ಕತ್ತಿ ತೋರಿಸ್ತಿದ್ದೀರಿ, ಆಗ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಎಕ್ಸರ್ಸೈಸ್ ಆಗೋದಿಲ್ಲ. RPD ಎಕ್ಸರ್ಸೈಸ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದಾನು ಈಕ್ವಲ್ ಆಗೇನೆ ಇರಬೇಕು. ಎಕ್ಸ್ಟ್ರೀಮ್ ಆಗಿ ನೀವು ಪವರ್ ಎಕ್ಸರ್ಸೈಸ್ ಮಾಡೋದಿಕ್ ಆಗೋದಿಲ್ಲ. ಸೆಕೆಂಡ್ ಕಂಡೀಷನ್, ಸಬ್ಜೆಕ್ಟ್ ಟು 37 ಹೇಳುತ್ತೆ, ನೀವು ಯಾವುದೇ ಪಬ್ಲಿಕ್ ಅಥಾರಿಟಿನ ಹೆಲ್ಪ್ ಸೀಕ್ ಮಾಡೋದಿಕ್ ಆಗೋದಿಲ್ಲ. ಪೊಲೀಸ್ನ ಕರೆಯೋದಿಕ್ ಆಗೋದಿಲ್ಲ, ಕಾಲ್ ಮಾಡೋದಿಕ್ಕೆ ನಿಮ್ ಹತ್ರ ಮೊಬೈಲ್ ಇಲ್ಲ. ಈ ಕಂಡೀಷನ್ಸ್ ಅಲ್ಲಿ ಅಂದ್ರೆ ಒಂದು ಪಬ್ಲಿಕ್ ಅಥಾರಿಟಿ, ಪಬ್ಲಿಕ್ ಅಫಿಷಿಯಲ್, ಗವರ್ಮೆಂಟ್ ಅಫಿಷಿಯಲ್, ಇವರ ಹೆಲ್ಪ್ ರೀಚ್ ಔಟ್ ಮಾಡೋದಿಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಿ. ಆ ಕಂಡೀಷನ್ ಅಲ್ಲಿ RPD ಎಕ್ಸರ್ಸೈಸ್ ಮಾಡಬಹುದು. ಬಟ್ ನಿಮ್ ಹತ್ರ ಆಪ್ಷನ್ ಇದ್ದು ಪೊಲೀಸರನ್ನ ಕರೆಸಬಹುದು ಅನ್ನೋ ಆಪ್ಷನ್ ಇದ್ದು ನೀವು RPD ಎಕ್ಸರ್ಸೈಸ್ ಮಾಡ್ತಿದ್ದೀರಿ ಅಂತಂದ್ರೆ ಆಗ ಇದು ಒಫೆನ್ಸ್ ಆಗೋದಿಲ್ಲ, ಆಗ ಇದು ಒಫೆನ್ಸ್ ಆಗತ್ತೆ. ವೈ? ಬಿಕಾಸ್ ನಾವು ಸಬ್ಜೆಕ್ಟ್ ಟು 37 ಅಂತ ಹೇಳಿದೀವಿ. 37 ನಿಮ್ ಹತ್ರ ಪಬ್ಲಿಕ್ ಅಫಿಷಿಯಲ್ಸ್ ನ ಮೀಟ್ ಮಾಡೋದಿಕ್ಕೆ, ಪಬ್ಲಿಕ್ ಅಫಿಷಿಯಲ್ಸ್ಗೆ ತಿಳಿಸೋದಿಕ್ಕೆ, ಅವರ ಹೆಲ್ಪ್ ತಗೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅಂದಾಗ ನೀವು ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಿರೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಇಲ್ಲಿ ಬರೀ ನಿಮ್ಮ ಓನ್ ಬಾಡಿ, ನಿಮ್ಮ ಪ್ರಾಣ ಅಷ್ಟೇ ಅಲ್ಲ, ನಿಮ್ಮ ಬಾಡಿ ಅಷ್ಟೇ ಕಾಪಾಡ್ಕೊಳ್ಳುವಂತ ರೈಟ್ಸ್ ಅಷ್ಟೇ ಅಲ್ಲ, ಬಾಡಿ ಆಫ್ ಎನಿ ಅದರ್ ಪರ್ಸನ್, ನಿಮ್ ಮುಂದೆ ಒಫೆನ್ಸ್ ನಡೀತಿದೆ, ಕ್ರೈಮ್ ನಡೀತಿದೆ, ಬೇರೆ ಇನ್ಯಾರಿಗಾದ್ರೂ ತೊಂದರೆ ಆಗ್ತಿದೆ, ಅವರನ್ನು ಸಹ ಕಾಪಾಡುವಂತ ಅಧಿಕಾರ ಇದೆ. ಅಗೇನ್ಸ್ಟ್ ಎನಿ ಒಫೆನ್ಸ್ ಅಫೆಕ್ಟಿಂಗ್ ದ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿಗೆ ಅಫೆಕ್ಟ್ ಆಗುವಂತ ಯಾವುದೇ ಒಫೆನ್ಸ್ ನಡೀತಿದೆ ಅಂತಂದಾಗ ನೀವು ನಿಮ್ಮ ಬಾಡಿ ಹಾಗೂ ಬೇರೆಯವರ ಬಾಡಿ ಎರಡನ್ನೂ ಕಾಪಾಡುವಂತ ಸ್ಥಾನದಲ್ಲಿ ಇದ್ದೀರಿ. ಆ ಕಂಡೀಷನ್ ಅಲ್ಲಿ RPD ಎಕ್ಸರ್ಸೈಸ್ ಮಾಡಬಹುದು. ಒಫೆನ್ಸಸ್ ಅಫೆಕ್ಟಿಂಗ್ ಹ್ಯೂಮನ್ ಬಾಡಿ ಸ್ಪೆಸಿಫಿಕ್ ಆಗಿ ಒಂದು ಚಾಪ್ಟರೇ ಇದೆ, ಅದ್ರಲ್ಲಿ ನಿಮ್ಗೆ ಕಲ್ಪಬಲ್, ಹೋಮಿಸೈಡ್, ಮರ್ಡರ್ ಇವೆಲ್ಲಾನು ಬರುತ್ತೆ, ಆಸಿಡ್ ಅಟ್ಯಾಕ್. ಸೊ ಆ ಎಲ್ಲಾ ಕಂಡೀಷನ್ಸ್ ಇಲ್ಲಿ ಕವರ್ ಆಗ್ತದೆ. ನೆಕ್ಸ್ಟ್, ಪ್ರಾಪರ್ಟಿ ವೆದರ್ ಮೂವಬಲ್ ಆರ್ ಇಮ್ಮೂವಬಲ್. ಇದು ಫಸ್ಟ್ ಕ್ಲಾಸ್ ಬಾಡಿ ಬಗ್ಗೆ ಹೇಳ್ತಿದೆ. ಸೆಕೆಂಡ್ ಕ್ಲಾಸ್ ನಿಮ್ಗೆ ಹೇಳ್ತಿದೆ ಪ್ರಾಪರ್ಟಿ ಬಗ್ಗೆ. ಪ್ರಾಪರ್ಟಿ ಈ ಕ್ವೆಶನ್ ಎಕ್ಸಾಮ್ಗೆ ಕೇಳ್ತಾರೆ. ಕ್ಲಾಸ್ ಎನು ಸಹ ಕ್ವೆಶನ್ ಗೆ ಕೇಳಿದ್ದಾರೆ, ಇಂಪಾರ್ಟೆಂಟ್. ಕ್ಲಾಸ್ ಬಿ ಸಹ ಕ್ವೆಶನ್ ಅಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟ್. ಸೊ ಗಮನ ಇರ್ಲಿ. ಪ್ರಾಪರ್ಟಿ ಇಮೂವಬಲ್ ಪ್ರಾಪರ್ಟಿ ಆದ್ರೆ ಮಾತ್ರ ನಾವು ಎಕ್ಸರ್ಸೈಸ್ ಮಾಡೋದಕ್ಕಾಗತ್ತೆ, ಮೂವಬಲ್ ಪ್ರಾಪರ್ಟಿ ಆದ್ರೆ ಮಾತ್ರ ಎಕ್ಸರ್ಸೈಸ್ ಮಾಡೋದಕ್ಕಾಗತ್ತೆ ಅಂತ ಅಲ್ಲ. ಪ್ರಾಪರ್ಟಿ ಯಾವುದೇ ಆಗಿರ್ಲಿ, ಚರಸ್ವತ್ತು, ಸ್ಥಿರಸ್ವತ್ತು ಎರಡರಲ್ಲೂ ನೀವು RPD ಎಕ್ಸರ್ಸೈಸ್ ಮಾಡಬಹುದು. ಆಫ್ ಹಿಮ್ಸೆಲ್ಫ್ ಆರ್ ಎನಿ ಅದರ್. ನಿಮ್ ಪ್ರಾಪರ್ಟಿ ಅಂತ ಅಷ್ಟೇ ಅಲ್ಲ, ಬೇರೆಯವರ ಪ್ರಾಪರ್ಟಿಗೆ ತೊಂದರೆ ಆಗ್ತಿದೆ ಅಂತ ಅಂದಾಗ ಕೂಡ ನೀವು ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡಬಹುದು. ಅಗೇನ್ಸ್ಟ್ ಯಾವ ಆಫೆನ್ಸ್ ಆಗ್ತಿದ್ರೆ, ಥೆಫ್ಟ್, ರಾಬರಿ, ಮಿಸ್ಚೀಫ್, ಕ್ರಿಮಿನಲ್ ಟ್ರೆಸ್ಪಾಸ್. ಈ ಆಫೆನ್ಸಸ್ 4 ಆಫೆನ್ಸ್ ಇಲ್ಲಿ ಕೊಟ್ಟಿರೋದು. ಸೊ ಇದು ನೆನಪಿರ್ಲಿ, ಥೆಫ್ಟ್, ರಾಬರಿ, ಮಿಸ್ಚೀಫ್, ಕ್ರಿಮಿನಲ್ ಟ್ರೆಸ್ಪಾಸ್. ಮಿಸ್ಚೀಫ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಬೇರೆಯವರ ಮನೆ ಕಿಟಕಿ ಬಾಕ್ಲು ಹೊಡೆದಾಕ್ತಿದ್ದಾರೆ, ಆಗ್ಲೂ ಸಹ ನೀವು RPD ಎಕ್ಸರ್ಸೈಸ್ ಮಾಡಬಹುದು. ಅಂಡ್ ಇನ್ನೊಂದು, ಇದರ ಅಟೆಂಪ್ಟ್ ಸಹ ಇನ್ಕ್ಲೂಡ್ ಆಗುತ್ತೆ. ಈ 4 ಒಫೆನ್ಸಸ್ ಹಾಗೂ ಇವುಗಳ ಅಟೆಂಪ್ಟ್ ನಡೀತಿದ್ರು ಸಹ RPD ಎಕ್ಸರ್ಸೈಸ್ ಮಾಡಬಹುದು. ಈಗ ಎಕ್ಸಾಮ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಈ 4 ಅಲ್ಲದೆ ಬೇರೆ ಏನಾದ್ರೂ ಒಫೆನ್ಸ್ ಅನ್ನ ಆಡ್ ಮಾಡ್ತಾರೆ, ಎಕ್ಸ್ಟಾರ್ಷನ್ ಈ ತರ ಆಡ್ ಮಾಡಿ ಆಪ್ಷನ್ಸ್ ಅಲ್ಲಿ ಇದಕ್ಕಿದೆಯಾ RPD ಅಂತ ಕೇಳ್ತಾರೆ. ಸೊ ಇವುಗಳಿಗೆ RPD ಬರೋದಿಲ್ಲ. ಎಕ್ಸ್ಟಾರ್ಷನ್ ಇಸ್ ಸ್ಪೆಸಿಫಿಕ್ ಆಗಿ ಒಂದು ಒಫೆನ್ಸ್ ಅಂತ ಆಗೋದಿಲ್ಲ. ಸೊ ಇಟ್ಸ್ ನಾಟ್ ಅನ್ ಒಫೆನ್ಸ್ ಪರ್ ಸೆ. ಸೊ ಹಾಗಾಗಿ ಇಲ್ಲಿ ಏನ್ 4 ಒಫೆನ್ಸ್ ಕೊಟ್ಟಿದಾರೋ ಇದಕ್ಕಷ್ಟೇನೆ ನಾವು RPD ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಿರೋದು. ಡನ್. ನೆಕ್ಸ್ಟ್ 36, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಗೇನ್ಸ್ಟ್
ಆಕ್ಟ್ ಆಫ್ ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಒಬ್ಬ ವ್ಯಕ್ತಿ ಅನ್ಸೌಂಡ್ ಪರ್ಸನ್, ಅನ್ಸೌಂಡ್ ಮೈಂಡ್, ಆ ವ್ಯಕ್ತಿ ಮಾಡುವಂತ ಯಾವುದೇ ಆಕ್ಟ್ ನ ಅಗೇನ್ಸ್ಟ್ ಅಲ್ಲಿ ನೀವು ಈಕ್ವಲಿ ಒಂದು RPD, ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವ್ಯಕ್ತಿ ಅನ್ಸೌಂಡ್ ಮೈಂಡ್, ಆ ವ್ಯಕ್ತಿಗೆ ಏನು ಗೊತ್ತಿಲ್ಲ, ಬಟ್ ಆ ವ್ಯಕ್ತಿ ಅನ್ಸೌಂಡ್ ಮೈಂಡ್, ಎಗೆ ಏನು ಗೊತ್ತಿಲ್ಲ, ನಿಮ್ಮನ್ನ ಕೊಲೆ ಮಾಡೋದಕ್ಕೆ, ಅಥವಾ ಕೈಯಲ್ಲಿ ಒಂದು ಗನ್ ಇದೆ ಅಂಡ್ ಆ ಗನ್ ಹೇಗೆ ಯೂಸ್ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ನ ಉತ್ತೇಜನೆ ಮಾಡಿ ಅಬೆಟ್ಮೆಂಟ್ ನೀಡಿ ಕಳಿಸಿದ್ದಾರೆ, ದಟ್ ಈ ತರ ಭಯ ಪಡಿಸು ಅಂತ ಹೇಳ್ಬಹುದು. ಆರ್ ಗೆ ಗನ್ ಕೈಯಲ್ಲಿ ಕೊಟ್ಟು ಲೀವರ್ ಆನ್ ಮಾಡಿ ನಿಮ್ಮನ್ನ ಒಂದು ರೂಮ್ ಅಲ್ಲಿ ಕೂಡಾಕಿದ್ದಾರೆ. ಈಗ ಈ ಕಂಡೀಷನ್ ಅಲ್ಲಿ ಡೆಫಿನೆಟ್ಲಿ ಅನ್ಸೌಂಡ್ ಪರ್ಸನ್, ಸೊ ಹಾಗಾಗಿ ಅವರಿಗೆ ಗೊತ್ತಿಲ್ಲ ಅವರು ಏನ್ ಎಕ್ಸರ್ಸೈಸ್ ಮಾಡ್ತಿದ್ದಾರೆ. ಅಂಡ್ ಗೆ ಜನರಲ್ ಡಿಫೆನ್ಸಸ್ ಅಲ್ಲಿನೂ ಸಹ ಎಕ್ಸೆಪ್ಷನ್ ಇದೆ. ಅನ್ಸೌಂಡ್ ಪರ್ಸನ್ ವ್ಯಕ್ತಿ ಮಾಡುವಂತದ್ದು ಯಾವುದು ಒಫೆನ್ಸ್ ಅಲ್ಲ. ಹಾಗಿದ್ದಾಗ ನೀವೂನು ಸಹ ನಿಮ್ಮ RPD, ನಿಮ್ಮ ಪ್ರಾಣ ಕಾಪಾಡ್ಕೊಳ್ಳುವಂತ ಅಧಿಕಾರ ನಿಮ್ ಹತ್ರ ಇದೆ. ಸೊ ನೀವು ಈಕ್ವಲಿ ಅವ್ರು ಏನ್ ಮಾಡ್ತಿದ್ದಾರೆ ಅದರ ಈಕ್ವಲ್ ಅಂಡ್ ಆಪೋಸಿಟ್ ನೀವೂನು ಸಹ RPD ಎಕ್ಸರ್ಸೈಸ್ ಮಾಡಬಹುದು ಆ ವ್ಯಕ್ತಿಯ ಅಗೇನ್ಸ್ಟ್. ದೋ ಅನ್ಸೌಂಡ್ ಪರ್ಸನ್, ಬಟ್ ಅವರ ಅಗೇನ್ಸ್ಟ್ ನೀವೂನು ಸಹ. ಇಲ್ಲಿ ಇನ್ನೊಂದು ಅನ್ಸೌಂಡ್ ಅಲ್ಲದೆ ಇಂಟಾಕ್ಸಿಕೇಟೆಡ್ ಪರ್ಸನ್ ಕೂಡ ಸಹ ಆಡ್ ಮಾಡಿದ್ದಾರೆ. ಈಗ ಅನ್ಸೌಂಡ್ ಪರ್ಸನ್ ಮಾಡಿರೋದಕ್ಕೆ ಏನು ಒಫೆನ್ಸ್ ಅಲ್ಲ, ಓಕೆ, ಸೊ ಬಚಾವಾಗ್ತಾನೆ. ಬಟ್ ಬಿ ಅಬೆಟ್ಮೆಂಟ್ ನೀಡಿರೋದ್ರಿಂದ ಗೆ ಒಫೆನ್ಸ್ ಆಗತ್ತೆ, ಪನಿಷಬಲ್ ಆಗ್ತಾರೆ. ಸೊ ಇಲ್ಲಿ ಅನ್ಸೌಂಡ್ ಪರ್ಸನ್ ವ್ಯಕ್ತಿ ಅಗೇನ್ಸ್ಟ್ ಅಲ್ಲೂ ಸಹ RPD ಎಕ್ಸರ್ಸೈಸ್ ಮಾಡಬಹುದು. 37 ಮೇಲೆ ನೋಡಿದ್ವಿ, ಸಬ್ಜೆಕ್ಟ್ ಟು 37 ಆಕ್ಟ್ಸ್ ಅಗೇನ್ಸ್ಟ್ ವಿಚ್ ದೇರ್ ಇಸ್ ನೋ ರೈಟ್ ಟು ಪ್ರೈವೇಟ್ ಡಿಫೆನ್ಸ್. ಈ ಆಕ್ಟ್ ಗಳಲ್ಲಿ ನಮಗೆ RPD ಸಿಗೋದಿಲ್ಲ. ಯಾವಾಗ ನಿಮ್ ಹತ್ರ ಟೈಮ್ ಇದೆ ಟು ರಿಕೋರ್ಸ್ ದ ಪ್ರೊಟೆಕ್ಷನ್ ಫ್ರಮ್ ಪಬ್ಲಿಕ್ ಅಥಾರಿಟೀಸ್, ನೀವು ಪಬ್ಲಿಕ್ ಅಥಾರಿಟೀಸ್ ಹತ್ರ ಅಪ್ರೋಚ್ ಮಾಡಬಹುದಿತ್ತು. ಸೊ ಆ ಕಂಡೀಷನ್ ಅಲ್ಲಿ ನಿಮಗೆ ಸಿಗೋದಿಲ್ಲ. ಅಥವಾ ಆಕ್ಟ್ ಅಗೇನ್ಸ್ಟ್ ಅನ್ ಆಕ್ಟ್ ವಿಚ್ ಡಸ್ ನಾಟ್ ರೀಸನಬಲಿ ಕಾಸ್ ದ ಅಪ್ರಿಹೆನ್ಷನ್ ಆಫ್ ಡೆತ್ ಆರ್ ಗ್ರೀವಿಯಸ್ ಹರ್ಟ್ ಇಫ್ ಡನ್. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಕೈ ಎತ್ತಿದ್ದಾರೆ ನಿಮ್ಮನ್ನ ಹೊಡಿತೀನಿ ನೋಡು ಅಂತ, ಅಂಡ್ ಆ ಹೊಡಿತೀನಿ ಅನ್ನೋದು ಗುಡ್ ಫೇತ್ ಅಲ್ಲಿ ಆಗಿರ್ಬಹುದು, ತಂದೆ ತಾಯಿ ಅಂತ ಆಗಿರಬಹುದು, ಬೈ ಪಬ್ಲಿಕ್ ಸರ್ವೆಂಟ್ ಆಗಿರಬಹುದು, ಪೊಲೀಸ್ ಆಫೀಸರ್ ಆಗಿರಬಹುದು, ಅಂಡ್ ಇದು ಗುಡ್ ಫೇತ್ ಅಲ್ಲೇ ಮಾಡ್ತಿರೋಂತ ಕೆಲಸ ಆಗಿರ್ಬೋದು, ಅಥವಾ ಅವ್ರ ಡ್ಯೂಟಿ ಅಲ್ಲಿ ಮಾಡ್ತಿರೋಂತ ಕೆಲಸ ಆಗಿರಬಹುದು. ಜಸ್ಟಿಫೈಬಲ್ ಬೈ ಲಾ ಇದೆ ಅವ್ರು ಮಾಡ್ತಿರೋಂಥದ್ದು. ಅವರ ಅಗೇನ್ಸ್ಟ್ ನನಗೆ ಅವ್ರು ಕೊಲೆ ಮಾಡ್ಬಿಡ್ತಾರೆ, ಅಪ್ರಿಹೆನ್ಷನ್ ಆಫ್ ಡೆತ್ ಇದೆ, ಕೊಲೆ ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ನಾನು ಅವರನ್ನ ಕೊಲೆ ಮಾಡಿದೆ, ನಾನು ಅವರನ್ನ ಹೊಡೆದೆ, ಅಲ್ಲಿ ನಿಮಗೆ RPD ಎಕ್ಸರ್ಸೈಸ್ ಮಾಡೋದಿಕ್ ಆಗೋದಿಲ್ಲ. ನೆಕ್ಸ್ಟ್, against an act which does not reasonably cause apprehension of death or grievous hurt if done or attempted to be done by the direction of public servant acting in good faith. ಡ್ಯೂಟಿಯಲ್ಲಿರುವಂತ ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟ್ ಅವರ ಒಂದು ಮಾಡ್ತಿರುವಂತ ಕೆಲಸದಿಂದ ಅವ್ರು ನಿಮ್ಮನ್ನ, ಫಾರ್ ಎಕ್ಸಾಂಪಲ್ ಇವಾಗ ಟ್ರಾಫಿಕ್ ಪೊಲೀಸ್ ತಡೆದಿದ್ದಾರೆ ಅಂಡ್ ಏನಾದ್ರೂ ಕೋಪದಲ್ಲಿ ಒಂದು ಹೊಡೆದಿರ್ಬೋದು, ಬಟ್ ಇಲ್ಲ ನನಗೆ ಅದರಿಂದ ಅಪ್ರಿಹೆನ್ಷನ್ ಆಫ್ ಡೆತ್ ಆಗಿದೆ, ನನ್ನನ್ನ ಗ್ರೀವಿಯಸ್ ಹರ್ಟ್, ಕೈಕಾಲ್ ಮುರಿಬಹುದು ಅನ್ನೋ ಕಾರಣಕ್ಕೆ ನಾನು ಅವರನ್ನ ಹೊಡೆದೆ. ಆ ತರ ಎಲ್ಲ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆ ತರ ಎಲ್ಲ ನಾನು ಹಾಗಾಗಿ ನಾನು RPD ಎಕ್ಸರ್ಸೈಸ್ ಮಾಡ್ತೀನಿ ಅಂತಂದ್ರೆ ಅದನ್ನ ನಾವು ಅಲೌ ಮಾಡೋದಿಲ್ಲ. ಸೊ ಇಲ್ಲಿ ಈ 3 ಕ್ಲಾಸಸ್ ಇದರಲ್ಲಿ ಇವ್ಯಾವುದನ್ನು ಸಹ RPD ಅಲ್ಲ. ನೆಕ್ಸ್ಟ್ 38, when right of private defense of body extends to causing death. ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅನ್ನೋದು ಬಾಡಿ ಪರ್ಸ್ಪೆಕ್ಟಿವ್ ಅಲ್ಲಾದ್ರೂ ಆಗ್ಲಿ, ಪ್ರಾಪರ್ಟಿ ಪರ್ಸ್ಪೆಕ್ಟಿವ್ ಅಲ್ಲಾದ್ರೂ ಆಗ್ಲಿ, ನಾವು ಡೆತ್ ಕಾಸ್ ಮಾಡೋ ತನಕನೂ ಸಹ ಹೋಗಬಹುದು. ಫಸ್ಟ್ ಥಿಂಗ್, ಡೆತ್ ಕಾಸ್ ಮಾಡ್ತಿದೀವಿ ಅಂತಂದ್ರೆ ಆ ವ್ಯಕ್ತಿ ಆಪೋಸಿಟ್ ವ್ಯಕ್ತಿನ ನೀವು ಕೊಲೆನೂ ಸಹ ಮಾಡಬಹುದು ಅಂಡ್ ಅದು ಒಫೆನ್ಸ್ ಆಗೋದಿಲ್ಲ. ಅಕಸ್ಮಾತ್ ನೀವು ಕೊಟ್ಟಂತ ಕಂಡೀಷನ್ಸ್ ಅಲ್ಲಿ ಸಬ್ಜೆಕ್ಟ್ ಟು ದೀಸ್ ಕಂಡೀಷನ್ಸ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಎಕ್ಸರ್ಸೈಸ್ ಮಾಡ್ತಿದ್ದೀನಿ ಅಂತ ಅಂದಾಗ ಅದು ಒಫೆನ್ಸ್ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಸ್ಪೆಸಿಫೈ ಮಾಡಿದ್ದಾರೆ, ಬಾಡಿ ಕಂಡೀಷನ್ ಅಲ್ಲಿ ನೀವು ಎಕ್ಸ್ಟೆಂಟ್ ಆಫ್ ಕಾಸಿಂಗ್ ಡೆತ್, ಯಾವ ಕಂಡೀಷನ್ ಅಲ್ಲಿ ಕೊಲೆನೂ ಸಹ ಮಾಡಬಹುದು ಅನ್ನೋದು ಕಂಡೀಷನ್ಸ್ ಇದೆ. ಈ 7 ಕಂಡೀಷನ್ಸ್ ಅಲ್ಲಿ ಮಾತ್ರನೇ ಫಾಲ್ ಆದ್ರೆ ನೀವು ಕೊಲೆ ಮಾಡಿದ್ರು ಅದು ಒಫೆನ್ಸ್ ಅಲ್ಲ, RPD ಅನ್ನೋದನ್ನ ಡಿಫೆನ್ಸ್ ತಗೊಳ್ಬಹುದು. ಸೊ ಇದೇನು ಅಗೇನ್ ಇಲ್ಲೂ ಸಹ ಸಬ್ಜೆಕ್ಟ್ ಟು ಸೆಕ್ಷನ್ 37 ಮೇಲಿನ ಸಬ್ಜೆಕ್ಟ್ ಟು ಸೆಕ್ಷನ್ 37 ಏನಿದೆ, ಗವರ್ಮೆಂಟ್ ಅಫಿಷಿಯಲ್ಸ್ ನ ನೀವು ಹೆಲ್ಪ್ ತಗೊಳ್ಬಹುದು ಅನ್ನೋಂತ ಪ್ರೊವಿಷನ್ಸ್ ಏನು ಇರ್ಲಿಲ್ಲ. ಆ ಕಂಡೀಷನ್ ಅಲ್ಲಿ ಮಾತ್ರ ನೀವು 7 ಕಂಡೀಷನ್ಸ್
ಯೂಸ್ ಮಾಡಬಹುದು. ಒಂದು ಅಸಾಲ್ಟ್. Assault as may reasonably cause apprehension that death will otherwise be the consequence of assault. ಅಸಾಲ್ಟ್ ಗೆ ಕ್ರಿಮಿನಲ್ ಫೋರ್ಸ್ ಗೆ ವ್ಯತ್ಯಾಸ ಇದೆ. ಅಸಾಲ್ಟ್ ಅಂತಂದ್ರೆ ಹರ್ಟ್ ಬೇರೆ, ಅಸಾಲ್ಟ್ ಅಂತಂದ್ರೆ ಬರೀ ನಿಮಗೆ ಒಬ್ಬ ವ್ಯಕ್ತಿ ಹೊಡಿತೀನಿ ಅಂತ ಕೈ ಎತ್ತೋದು, ಆ ವ್ಯಕ್ತಿ ಹೊಡಿತೀನಿ ಅಂತ ಕೈ ಎತ್ತಿರೋದ್ರಿಂದ ನಿಮ್ಮನ್ನ ಹೊಡೆದಿಲ್ಲ, ಮುಟ್ಟಿಲ್ಲ, ಬಟ್ ಆ ವ್ಯಕ್ತಿಯ ಈ ಜೆಸ್ಚರ್ ಇಂದ ನಿಮಗೆ ನಾ ಹೊಡಿಸ್ಕೊಳ್ತೀನಿ ಅನ್ನುವಂತ ಭಯ ಕ್ರಿಯೇಟ್ ಆಗ್ಬೇಕು. ಅಂಡ್ ಈ ಕೇಸಲ್ಲಿ ನಿಮಗೆ ಬರ್ತಿರೋ ಭಯ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಹೊಡೆಯೋದು ಒಂದ್ ಏಟಿಗೆ ನಿಲ್ಲೋದಿಲ್ಲ, ಡೆತ್ ಕಾಸ್ ಮಾಡೋ ತನಕನೂ ಸಹ ಹೋಗಬಹುದು. ಆ ಒಂದು ಅಸಾಲ್ಟ್ ಅನ್ನ ನಾವು ಕವರ್ ಮಾಡ್ತಿದೀವಿ. ನೆಕ್ಸ್ಟ್, such an assault may reasonably cause the apprehension that grievous hurt will otherwise be the consequence. ಆ ಅಸಾಲ್ಟ್ ಫಸ್ಟ್ ಕಂಡೀಷನ್ ಸೇಮ್ ಅಸಾಲ್ಟ್ ಏನೆ, ಬಟ್ ಡೆತ್ ನ ಅಪ್ರಿಹೆನ್ಷನ್ ಕೊಡ್ತಿದೆ. ಸೆಕೆಂಡ್ ಇದರಲ್ಲಿ ಅಸಾಲ್ಟ್ ಏನೆ, ಬಟ್ ಗ್ರೀವಿಯಸ್ ಹರ್ಟ್, ಕೈಕಾಲ್ ಮುರಿಯುವಂತ ಅಪ್ರಿಹೆನ್ಷನ್ ಕೊಡ್ತಿದೆ. ಥರ್ಡ್ ಅಲ್ಲಿ ಅಸಾಲ್ಟ್ ವಿತ್ ಅನ್ ಇಂಟೆನ್ಷನ್ ಆಫ್ ಕಮಿಟಿಂಗ್ ರೇಪ್, ನಿಮ್ಮನ್ನ ಭಯ ಮೂಡಿಸ್ತಿದ್ದಾರೆ, ರೇಪ್ ಕಾಸ್ ಮಾಡುವಂತ, ರೇಪ್ ಆಗಬಹುದು ಅನ್ನೋಂತ ಒಂದು ಭಯ ಇದರಲ್ಲಿ ಇದೆ. ನೆಕ್ಸ್ಟ್, ಗ್ರಾಟಿಫೈಯಿಂಗ್ ಅನ್ಯಾಚುರಲ್ ಲಸ್ಟ್, ನಿಮ್ಮಿಂದ ಯಾವುದೋ ಒಂದು ಅನ್ಯಾಚುರಲ್ ಲಸ್ಟ್ ಗ್ರಾಟಿಫೈ ಮಾಡಿಸ್ಕೊಳ್ಳೋ ರೀತಿ ಆಗಬಹುದು ಅನ್ನೋ ರೀತಿ ನಿಮ್ಮಲ್ಲಿ ಭಯ ಮೂಡಿಸ್ತಿರುವಂತದ್ದು. ಕಿಡ್ನಾಪಿಂಗ್ ಆರ್ ಅಬ್ಡಕ್ಷನ್. ನೆಕ್ಸ್ಟ್, wrongfully confining a person under circumstances. ಸೊ ಇಲ್ಲಿ wrongfully ಕನ್ಫೈನ್ ಮಾಡ್ತಿದ್ರು, ಒಬ್ಬ ವ್ಯಕ್ತಿನ ಎಲ್ಲಾದ್ರೂ ಕೂಡ ಹಾಕಬಹುದು ಅನ್ನುವಂತ ಭಯ. ಅಂಡ್ ಲಾಸ್ಟ್ ಬಂದು ನಮಗೆ ಆಸಿಡ್ ಅಟ್ಯಾಕ್ ಬಗ್ಗೆ, ಆಸಿಡ್ ಆರ್ ಅಟೆಂಪ್ಟ್ ಟು ಥ್ರೋ ಆರ್ ಅಡ್ಮಿನಿಸ್ಟರ್ ಆಸಿಡ್. ಸೊ ಈ ಕಂಡೀಷನ್ಸ್ ಅಲ್ಲಿ ಮಾತ್ರ ನಾವು, ಈ 7 ಕಂಡೀಷನ್ಸ್ ಅಲ್ಲಿ ಮಾತ್ರ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡಬಹುದು. ಒಂದು ನೆನಪಿರ್ಲಿ, ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾತ್ರನೇ ರೆಕಗ್ನೈಸ್ ಆಗಿರೋದು, ರಾಂಗ್ಫುಲ್ ರಿಸ್ಟ್ರೈಂಟ್ ಅಲ್ಲ. ರಾಂಗ್ಫುಲ್ ರಿಸ್ಟ್ರೈಂಟ್, ರಾಂಗ್ಫುಲ್ ಕನ್ಫೈನ್ಮೆಂಟ್ ಒಟ್ಟಿಗೆನೆ ಓದ್ತೀವಿ ಜನರಲ್ ಆಗಿ, ಬಟ್ ಅದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಕೇವಲ ಕನ್ಫೈನ್ಮೆಂಟ್ ಬಗ್ಗೆ ಅಷ್ಟೇ ಮಾತನಾಡೋದು. ಸೊ ಇದು 7 ಕಂಡೀಷನ್ಸ್ ಅಲ್ಲಿ ನೀವು ಇದರ ಅಗೇನ್ಸ್ಟ್ ಅಲ್ಲಿ ಡೆತ್ ಕಾಸ್ ಮಾಡಿದ್ರು ಅಪೋಸಿಟ್ ಪರ್ಸನ್ದು RPD ಅಲ್ಲೇನೆ ಅದನ್ನ ಪರಿಗಣಿಸಲಾಗತ್ತೆ. ಸೆಕ್ಷನ್ 39, when such right extends to causing any harm other than death. ಯಾವಾಗ ಡೆತ್ ಅಲ್ಲದೆ ಬೇರೆ ಹಾರ್ಮ್ ಅನ್ನ ಕಾಸ್ ಮಾಡಬಹುದು, ಈ 7 ಕಂಡೀಷನ್ಸ್ ಅಲ್ಲದೆ, ಅಂದ್ರೆ ಸೆಕ್ಷನ್ 38 ಮೇಲಿನ 7 ಕಂಡೀಷನ್ಸ್ ಹಾಗೂ ಸಬ್ಜೆಕ್ಟ್ ಟು ಸೆಕ್ಷನ್ 37 ಇವೆರಡನ್ನು ಗಮನದಲ್ಲಿ ಇಟ್ಕೊಂಡು ಬೇರೆನೇನಾದ್ರೂ ನೀವು ಮಾಡಿದ್ರೆ, ಡೆತ್ ಬೇರೆನೇನಾದ್ರೂ ಒಫೆನ್ಸ್ ಆಗ್ತಿದೆ ನಿಮ್ಮ ಅಗೇನ್ಸ್ಟ್ ಅಂತಂದಾಗ, ಡೆತ್ ಅಲ್ಲದೆ ನೀವು ಸಹ ಬೇರೆ ಹರ್ಟ್, ಗ್ರೀವಿಯಸ್ ಹರ್ಟ್ ಕಾಸ್ ಮಾಡಬಹುದು. 40, ಕಮೆನ್ಸ್ಮೆಂಟ್ ಅಂಡ್ ಕಂಟಿನ್ಯೂಯನ್ಸ್ ಆಫ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಆಫ್ ಬಾಡಿ. ಯಾವಾಗ ಸ್ಟಾರ್ಟ್ ಆಗತ್ತೆ ನಿಮ್ಮ RPD ಪವರ್, ಯಾವಾಗ ಎಕ್ಸರ್ಸೈಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿನ ನೋಡಿ ನೀವೇ ಫಸ್ಟ್ ಹೊಡೆದ್ ಬಿಡ್ತಿದ್ದೀರಿ, ದಟ್ ಇವನ್ ಹೊಡಿಬಹುದೇನೋ ಅಂತ, ಅವಾಗ RPD ಅಲ್ಲ, ಫಸ್ಟ್ ಅವರು ಮಾಡುವಂತ ಆಕ್ಟ್ ಇಂದ ನಿಮಗೆ ಅಪ್ರಿಹೆನ್ಷನ್ ಮೂಡಿ ನೀವು ನೆಕ್ಸ್ಟ್ ಆಕ್ಟ್ ಮಾಡೋದನ್ನ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅಂತ ಹೇಳ್ತಿರೋದು. ಸೊ ನೀವೇ ಫಸ್ಟ್ ಹೊಡೆದು RPD ಅಂತ ಹೇಳೋದಿಕ್ ಆಗೋದಿಲ್ಲ. ಯಾವಾಗ ಸ್ಟಾರ್ಟ್ ಆಗತ್ತೆ ನಿಮಗೆ ಅಪ್ರಿಹೆನ್ಷನ್ ಆರ್ ಡೇಂಜರ್ ಟು ಯೋರ್ ಬಾಡಿ ಅನ್ನೋದು ಗೊತ್ತಾಗ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅಂಡ್ ಕಂಟಿನ್ಯೂಸ್ ಯಾವಾಗ ತನಕ ನಿಮಗೆ ಅಪ್ರಿಹೆನ್ಷನ್ ಇದೆ, ನಾನು ಇನ್ನೂ ಈ ಡೇಂಜರ್ ಅಲ್ಲೇ ಇದ್ದೀನಿ ಅನ್ನೋದು, ಅವಾಗ ತನಕನೂ ನೀವು RPD ಎಕ್ಸರ್ಸೈಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವ್ಯಕ್ತಿ ನಿಮ್ಮನ್ನ ಇವತ್ತು ಭಯ ಪಡಿಸ್ತಾನೆ ಅಂಡ್ ನೀವು ನಾಳೆ ಹೋಗಿ ಆ ವ್ಯಕ್ತಿನ ಹೊಡಿತೀರಿ, ಅವಾಗ ಅದು RPD ಅಲ್ಲ. ನಾಳೆ ತನಕ ನಿಮ್ ಹತ್ರ ಪೊಲೀಸ್ ಸ್ಟೇಷನ್ ಹೋಗುವಂತ ಟೈಮ್ ಇದೆ, ಪ್ರತಿಯೊಂದಕ್ಕೂ ಟೈಮ್ ಇದೆ. ಅಂಡ್ ಈಗ ಆ ವ್ಯಕ್ತಿ ಭಯ ಪಡಿಸ್ದ, ನಾಳೆ ನೀವು ಹೊಡಿತೀರಿ ಅಂತಂದಾಗ ಅಲ್ಲಿ ಇಮ್ಮಿಡಿಯೇಟ್ ಏನೂ ಇಲ್ಲ, ಭಯದಲ್ಲಿ ನೀವು ಹೊಡೆದಿದ್ದಲ್ಲ, ನಿಮಗೆ ಕೂಲಿಂಗ್ ಆಫ್ ಪೀರಿಯಡ್ ಇತ್ತು, ಸಾಕಷ್ಟು ಟೈಮ್ ಇತ್ತು ನಿಮ್ಮ ಹತ್ರ ಕಾಮ್ ಡೌನ್ ಆಗೋದಿಕ್ಕೆ, ಯೋಚನೆ ಮಾಡೋದಿಕ್ಕೆ. ನೀವು ಆಗ ಇಮ್ಮಿಡಿಯೇಟ್ ಆಗಿ ಭಯದಿಂದ ನೀವು ಇನ್ನೇನಾದ್ರೂ ಆಕ್ಷನ್ ತಗೊಂಡಿದ್ರೆ RPD. ಆ ಇಮ್ಮಿಡಿಯೇಟ್ ಭಯದಲ್ಲಿ ನೀವು ಏನೂ ಮಾಡ್ಲಿಲ್ಲ ಅಂಡ್ ಆ ವ್ಯಕ್ತಿನೂ ನಿಮ್ಗೇನು ಡೇಂಜರ್ ಕಾಸ್ ಮಾಡ್ಲಿಲ್ಲ, ಹೊರಟೋಗ್ತಾರೆ. ಅಂಡ್ ನಾಳೆ ನೀವು ಹೋಗಿ ಹೊಡಿತೀನಿ ಅಂದ್ರೆ RPD ಅಲ್ಲಿ ಬರೋದಿಲ್ಲ. 41, when right of private defense, ನಿಮ್ ಹತ್ರ ಸ್ವಲ್ಪ ಆದ್ರೂ ಪಬ್ಲಿಕ್ ಅಥಾರಿಟೀಸ್ ನ ಸೀಕ್ ಮಾಡೋದು, ಹೆಲ್ಪ್ ತಗೊಳ್ಳುವಂತ ಟೈಮ್ ಇದೆ ಅಂತಂದಾಗ RPD ಬರೋದಿಲ್ಲ. when right of private defense of the property extends to causing death. ಸೇಮ್ ಅಗೇನ್ ಮೇಲೆ ನಾವು ಏನ್ ನೋಡಿದ್ವಿ, ಯಾವಾಗ ಡೆತ್ ಕಾಸ್ ಮಾಡಬಹುದು ಬಾಡಿ ಅಗೇನ್ಸ್ಟ್ 7 ಕಂಡೀಷನ್ಸ್, ಅದೇ ರೀತಿ ಪ್ರಾಪರ್ಟಿ ಕಂಡೀಷನ್ ಅಲ್ಲಿ ಯಾವಾಗ ಡೆತ್ ಕಾಸ್ ಮಾಡಬಹುದು ಈ 4 ಕಂಡೀಷನ್, ರಾಬರಿ, ಹೌಸ್ ಬ್ರೇಕಿಂಗ್,
ಮಿಸ್ಚೀಫ್ ಅಥವಾ ಥೆಫ್ಟ್ ಆಗ್ತಿದೆ. ಈ ಕಂಡೀಷನ್ ಅಲ್ಲಿ ನಾವು ಪ್ರಾಪರ್ಟಿ ಅಗೇನ್ಸ್ಟ್ ಅಲ್ಲಿ ಡೆತ್ ಕಾಸ್ ಮಾಡಬಹುದು. ವೆನ್ ಸಚ್ ರೈಟ್ ಎಕ್ಸ್ಟೆಂಡ್ಸ್ ಟು ಕಾಸಿಂಗ್ ಎನಿ ಹಾರ್ಮ್ ಅದರ್ ದ್ಯಾನ್ ಡೆತ್. ಡೆತ್ ಅಲ್ಲದೆ ಬೇರೆನ್ನೇನಾದ್ರೂ ಹಾರ್ಮ್ ಯಾವಾಗ ಕಾಸ್ ಮಾಡಬಹುದು? ಸೆಕ್ಷನ್ 41 ಅಲ್ಲಿ ಕೊಟ್ಟಿರುವಂತ ಒಫೆನ್ಸಸ್ ಅಲ್ಲದೆ ಬೇರೆ ಪ್ರಾಪರ್ಟಿ ಸಂಬಂಧಪಟ್ಟಾಗೆ ಇರುವಂತ ಬೇರೆ ಒಫೆನ್ಸಸ್ ಆಗ್ತಿದೆ. ಆಗ ನೀವುನು ಸಹ ಡೆತ್ ಅಲ್ಲದೆ ಬೇರೆ ಹರ್ಟ್ ಆರ್ ಗ್ರೀವಿಯಸ್ ಹರ್ಟ್ ಕಾಸ್ ಮಾಡಬಹುದು. 43 ಕಮೆನ್ಸ್ಮೆಂಟ್ ಅಂಡ್ ಕಂಟಿನ್ಯೂಯನ್ಸ್ ಆಫ್ RPD. ಸೊ ಯಾವಾಗ ತನಕ ನಿಮ್ಮ RPD ಯಾವಾಗ ಸ್ಟಾರ್ಟ್ ಆಗತ್ತೆ ಹಾಗೂ ಯಾವಾಗ ತನಕ ಇರತ್ತೆ. ಸೇಮ್ ಇಲ್ಲಿನೂ ಸಹ ಇಟ್ ಕಮೆನ್ಸಸ್ ವೆನ್ ದ ರೀಸನಬಲ್ ಅಪ್ರಿಹೆನ್ಷನ್ ಆಫ್ ಡೇಂಜರ್ ಆಫ್ ಪ್ರಾಪರ್ಟಿ ಕಮೆನ್ಸಸ್. ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಡೇಂಜರ್ ಯಾವಾಗ ಸ್ಟಾರ್ಟ್ ಆದ್ರೆ ಅಲ್ಲಿಂದ ನಿಮ್ಮ RPD ರೈಟ್ ಹತ್ರ ಶುರು ಆಗತ್ತೆ. ಆ ಕ್ಷಣದಿಂದ ನೀವು ನಿಮ್ಮ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡಬಹುದು. ಥೆಫ್ಟ್ ಅಲ್ಲಿ ಅದು ನಿಮ್ಮ ಪ್ರಾಪರ್ಟಿ ಮತ್ತೆ ರಿಕವರ್ ಆಗಿ ಪಬ್ಲಿಕ್ ಅಥಾರಿಟೀಸ್ ಹತ್ರ ಬರೋ ತನಕನೂ ಸಹ ಪಬ್ಲಿಕ್ ಅಥಾರಿಟೀಸ್ ಹತ್ರ ಹೋಗಿ ಅಥವಾ ಪ್ರಾಪರ್ಟಿ ರಿಕವರ್ ಆಗೋ ತನಕನೂ ಆ RPD ಕಂಟಿನ್ಯೂ ಆಗತ್ತೆ. ರಾಬರಿ ಅಗೇನ್ಸ್ಟ್ ಅಲ್ಲಿನೂ ಸಹ ಸಿಮಿಲರ್ ಆಗಿ ಇನ್ಸ್ಟೆಂಟ್ ಫಿಯರ್ ಆಫ್ ಡೆತ್ ಆರ್ ಇನ್ಸ್ಟೆಂಟ್ ಹರ್ಟ್ ಪರ್ಸನಲ್ ರಿಸ್ಟ್ರೇಂಟ್ ಕಂಟಿನ್ಯೂಸ್. ಯಾವಾಗ ತನಕ ರಾಬರಿ ನಿಮ್ಮನ್ನ ಇನ್ಸ್ಟೆಂಟ್ ಫಿಯರ್ ಆಫ್ ಡೆತ್ ಅಲ್ಲಿ ಇಟ್ಟು ಮಾಡ್ತಿರೋಂಥದ್ದು ರಾಬರಿ. ಸೊ ಆ ಕಂಡೀಷನ್ ಅಲ್ಲಿ ಆ ಕಂಪ್ಲೀಟ್ ಆಕ್ಟ್ ಮುಗಿಯೋ ತನಕನೂ ಸಹ ಇರುತ್ತೆ. ಅಗೇನ್ಸ್ಟ್ ಕ್ರಿಮಿನಲ್ ಟ್ರೆಸ್ಪಾಸ್ ಆರ್ ಮಿಸ್ಚೀಫ್, ಇದರಲ್ಲಿ ಇಟ್ ಕಂಟಿನ್ಯೂಸ್ ಆಸ್ ದ ಒಫೆಂಡರ್ ಕಂಟಿನ್ಯೂಸ್ ಇನ್ ದ ಕಮಿಷನ್ ಆಫ್. ಯಾವಾಗ ತನಕ ಕ್ರಿಮಿನಲ್ ಟ್ರೆಸ್ಪಾಸ್ ಅಥವಾ ಮಿಸ್ಚೀಫ್ ನಡೀತಿದ್ಯೋ ಆಗ ತನಕನೂ ನಿಮ್ ಹತ್ರ RPD ಎಕ್ಸರ್ಸೈಸ್ ಮಾಡುವಂತ ಅಧಿಕಾರ ಇರುತ್ತೆ. ಅಗೇನ್ಸ್ಟ್ ಹೌಸ್ ಬ್ರೇಕಿಂಗ್ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಕಂಟಿನ್ಯೂಸ್ ಆಸ್ ಲಾಂಗ್ ಎಸ್ ಹೌಸ್ ಬ್ರೇಕಿಂಗ್. ಸೇಮ್ ಹೌಸ್ ಬ್ರೇಕಿಂಗ್ ಅಂತಂದ್ರೆ ಮನೆಗೆ ನುಗ್ಗಿದ್ದಾರೆ, ಯಾವಾಗ ತನಕ ಅವರು ಮನೆಯಲ್ಲಿದ್ದಾರೆ, ಯಾವಾಗ ತನಕ ನಿಮ್ಮಲ್ಲಿ ಆ ಫಿಯರ್ ಇದೆಯೇ ಆಗ ತನಕ RPD ಎಕ್ಸರ್ಸೈಸ್ ಮಾಡುವಂತ ಅಧಿಕಾರ ಇರುತ್ತೆ. ನಿಮ್ಮಲ್ಲಿ ಫಿಯರ್ ಅವರು ಮನೆಯಿಂದ ಹೋದ್ಮೇಲೆನೂ ಸಹ ಇರಬಹುದು, ಬಟ್ ಆಗ ನಿಮ್ ಹತ್ರ RPD ಇದೆ ಇನ್ನು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸಿನ್ಸ್ ಅವ್ರ ಅಲ್ಲಿಂದ ಹೋದ್ರು ಅಂದ ತಕ್ಷಣ ನಿಮ್ಮ ಪ್ರಾಣ ಭಯ ಅನ್ನೋದು ಕಮ್ಮಿ ಆಗತ್ತೆ. ಸೊ ಆ ಕಂಡೀಷನ್ ಅಲ್ಲಿ ನಿಮಗೆ ಕೂಲಿಂಗ್ ಆಫ್ ಪೀರಿಯಡ್ ಸಿಗುತ್ತೆ. ಇಮಿಡಿಯೇಟ್ಲಿ ನೀವು ಪೊಲೀಸ್ಗೆ ಕಾಲ್ ಮಾಡಬಹುದು, ರೀಚ್ ಔಟ್ ಆಗ್ಬಹುದು ಬೇರೆ ಹೆಲ್ಪ್ಗೆ. ಅಲ್ಲಿ ನಿಮಗೆ RPD ಮುಗ್ದೋಗುತ್ತೆ. 44 right to private defense. Right of private defense against a deadly assault when there is a risk to harm to innocent person. So okay, ಇದು ನಮ್ಮ 34 to 44 ಏನು RPD ಇದೆ. 44 ಲಾಸ್ಟ್ ಸೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡದಾದಂತ ಮಾಬ್ ಇದೆ, ಮಾರ್ಕೆಟ್ ಏರಿಯಾ ಅಂತ ಅನ್ಕೊಳ್ಳೋಣ, ಹಲವಾರು ಜನ ಇದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನ ಕೊಲೆ ಮಾಡೋದಕ್ಕೆ ಹಿಂದೆ ಬಿದ್ದಿದ್ದಾನೆ. ಆ ಟೈಮ್ ಅಲ್ಲಿ ನೀವು ಉಲ್ಟಾ ವ್ಯಕ್ತಿನ ಹೊಡಿಬೇಕು ಅಥವಾ ನಿಮ್ ಹತ್ರ ಗನ್ ಇದೆ ಶೂಟ್ ಮಾಡ್ಬೇಕು. ಬಟ್ ನಿಮಗೆ ಗೊತ್ತಿಲ್ಲ, ಮಧ್ಯದಲ್ಲಿ ಬೇರೆ ನಾರ್ಮಲ್ ಕಾಮನ್ ಮೆನ್ ಇನ್ನಸೆಂಟ್ ವ್ಯಕ್ತಿಯರು, ಮಕ್ಕಳು, ಹೆಂಗಸರು ಅಡ್ಡ ಬರಬಹುದು. ಆದ್ರೆ ನಿಮ್ಮ ಪ್ರಾಣ ರಕ್ಷಣೆಗೆ ನೀವು ಈ ತರ ಮಾಡುವಾಗ ಯಾರಾದ್ರೂ ಬೇರೆಯವರ ಒಂದು ಪ್ರಾಣ ಹೋಯ್ತು ಅಥವಾ ಏಟಾಯ್ತು ಅಂತಂದಾಗ ಅದು RPD ಯಲ್ಲೇನೆ ಬರುತ್ತೆ ಅಂತ ಹೇಳ್ತಿರೋದು. ಸೊ ರೈಟ್ ಟು ಪ್ರೈವೇಟ್ ಡಿಫೆನ್ಸ್, ಇನ್ನಸೆಂಟ್ ಲೈಫ್ಸ್, ಇನ್ನಸೆಂಟ್ ವ್ಯಕ್ತಿಯರು ಯಾರಿಗಾದ್ರೂ ಹಾರ್ಮ್ ಕಾಸ್ ಆದ್ರೂ ಸಹ ನಿಮ್ಮ RPD ಯಲ್ಲೇನೆ ಆಗಿದೆ ಅಂತಾನೆ ಪರಿಗಣಿಸ್ತೀವಿ. ಆಗ ಅದು ಒಫೆನ್ಸ್ ಅಂತ ಆಗೋದಿಲ್ಲ. ನಿಮ್ಗೆ ಈ ಒಂದು ಮಾಬ್ ಬಗ್ಗೆ ಏನ್ ಹೇಳ್ತಿದೆ ಇಲಸ್ಟ್ರೇಷನ್, ಸೇಮ್ ಅದೇ ಕಂಡೀಷನ್ ಅನ್ನ ಹೇಳ್ತಿರೋದು. ನೆಕ್ಸ್ಟ್ ಇಲ್ಲಿಗೆ ನಮ್ಮ RPD ಕ್ಲಾಸಸ್ ಮುಗಿಯುತ್ತೆ. ಚಾಪ್ಟರ್ 4 ಅಬೇಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ ಅಟೆಂಪ್ಟ್, ಮೂರೂ ಸಹ ಇನ್ಕೋಹೇಟ್ ಒಫೆನ್ಸಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅಂಡ್ ಈ ಮೂರೂ ಇಂಪಾರ್ಟೆಂಟ್ ಆಗುವಂತ ಟಾಪಿಕ್. ಇನ್ಕೋಹೇಟ್ ಒಫೆನ್ಸ್ ಏನು ಅಂಡ್ ಈ ಅಬೇಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ, ಅಟೆಂಪ್ಟ್ ಏನು ಅನ್ನೋದು ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ನೋಡೋಣ. ಸೊ ಇಲ್ಲಿ ತನಕ RPD ನಿಮಗೆ ಅರ್ಥ ಆಗಿದೆ ಅಂತಂದ್ರೆ, ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿದ್ರೆ ಇನ್ನಷ್ಟು ಅರ್ಥ ಆಗತ್ತೆ. ನಿಮಗೆ ಅರ್ಥ ಆಗಿದೆ ಇಲ್ಲ ಅನ್ನೋದು ಇನ್ನೂ ಖುಷಿ ಆಗತ್ತೆ. ಅಂಡ್ ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಅಲ್ಲಿ ಕೇಳಬಹುದು. ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕ್ಲಾಸ್ಮೇಟ್ಸ್ಗೆ DNS ಅರ್ಥ ಆಗ್ತಿಲ್ಲ, IPC ಅರ್ಥ ಆಗ್ತಿಲ್ಲ ಅನ್ನೋರಿಗೆ ಫಾರ್ವರ್ಡ್ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತಂದ್ರೆ. ಅಂಡ್ ಅಗೇನ್ ಸ್ವಾತಿ ಲಾ ಕ್ಲಾಸಸ್, ಯಾರ ನಿಮ್ಮ ಸರೌಂಡಿಂಗ್ ಅಲ್ಲಿ ಜುಡಿಷಿಯರಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತಂದ್ರೆ ಅವರಿಗೆ ಈ ಮೆಸೇಜ್ ಅನ್ನ ಖಂಡಿತ ತಿಳಿಸಿ. ಸೊ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಡೀತಿದೆ. ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಎಕ್ಸಾಮ್ ನ 3 ಹಂತಕ್ಕೆ ಒಂದೇ ಬ್ಯಾಚ್ ಅಲ್ಲಿ ಹೇಳ್ಕೊಡ್ತಾರಂತೆ. ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಗೆ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಸಿವಿಲ್ ಜಡ್ಜ್ ಆಗಬಹುದು. ಬಿಕಾಸ್ ನಿಮಗೆ ಅಷ್ಟು ಕನ್ವಿಕ್ಷನ್ ಇದೆ, ಸ್ಟ್ರಾಂಗ್ ಕನ್ವಿಕ್ಷನ್ ನೀವು ಜಡ್ಜ್ ಆಗ್ಬೇಕು ಅಂತ. ಅಂಡ್ ನಾವು ಹೇಳ್ಕೊಡೋದಕ್ಕೆ ಅಷ್ಟೇ ಡೆಡಿಕೇಶನ್ ಇಂದ ಕಾಯ್ತಿದೀವಿ. ಸೊ
ಎರಡು ಕಾಂಬಿನೇಷನ್ ಸೇರಿದಾಗ ಡೆಫಿನೆಟ್ಲಿ ರಿಸಲ್ಟ್ಸ್ ಬರೋದು ಸಹಜ. ಸೊ ಹಾಗಿದ್ದಾಗ ನಿಮಿಗೋಸ್ಕರ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಸಿವಿಲ್ ಜಡ್ಜ್ ಎಕ್ಸಾಮ್ ಕರ್ನಾಟಕದಲ್ಲಿ ತಗೊಳ್ತಿರುವಂತಹ ಸ್ಟೂಡೆಂಟ್ಸಿಗೆ ರೆಗ್ಯುಲರ್ ಬ್ಯಾಚ್ ಅಂತಂದ್ರೆ ಡೈಲಿ ಕ್ಲಾಸಸ್ ಇರುತ್ತೆ, ದಿನ ಸಂಜೆ ನಿಮಗೆ ಕ್ಲಾಸಸ್ ಇರುತ್ತೆ. ಟೆಸ್ಟ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ನಿಮ್ಮ ಪರ್ಸನಲ್ ಪ್ರತಿಯೊಬ್ಬರ ಡೌಟ್ ಏನೇ ಇರಲಿ ನೀವು ಪರ್ಸನಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಅಥವಾ ಕಾಲ್ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಸಹ ಕ್ಲಿಯರ್ ಮಾಡ್ಕೊಳ್ಬಹುದು. ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸಹ ಸ್ಟಾರ್ಟ್ ಆಗಿದೆ. ಇದು ಈ ವರ್ಷ 2024 ನ ಪ್ರಿಲಿಮ್ಸ್ ಎಕ್ಸಾಮ್ ಗೆ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡ್ತಾ ಸ್ಟಾರ್ಟ್ ಆಗಿರುವಂತ ಬ್ಯಾಚ್. ಸೊ 2024 ನ ಪ್ರಿಲಿಮ್ಸ್ ಬ್ಯಾಚ್ ಇದು. ಕ್ಲಾಸಸ್ ನಿಮಗೆ ಆನ್ಲೈನ್ ಲೈವ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೀತಿರೋದು. ಸ್ಟಡಿ ಮಟೀರಿಯಲ್ಸ್, ಮಾಕ್ ಟೆಸ್ಟ್ ಎಲ್ಲಾನು ಸಹ ನೀಡಲಾಗುತ್ತೆ. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಎರಡೂ ಭಾಷೆಯಲ್ಲಿನೂ ಸಹ ಇರುತ್ತೆ. ಎರಡೂ ಬ್ಯಾಚಿಗೂ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಏನೇ ಕ್ವೆರೀಸ್ ಇರಲಿ ನೀವು ಕ್ಲಿಯರ್ ಮಾಡಿಕೊಂಡು ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಸೊ ಇದಿಷ್ಟು ನಮ್ಮ ಬ್ಯಾಚಸ್ ರಿಲೇಟೆಡ್ ಡೀಟೇಲ್ಸ್. ಅಂಡ್ BNS ಲೆಕ್ಚರ್ಸ್ ಇಷ್ಟ ಆಗ್ತಿದೆ, BNS ನ ಈ ಎಲ್ಲ ವಿಡಿಯೋ ಲೆಕ್ಚರ್ಸ್ ನ ಫಾಲೋ ಆಗೋದಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಿಮಗೆ ಪ್ರತಿಯೊಂದು ಅಪ್ಡೇಟ್ ರೀಚ್ ಆಗುತ್ತೆ ಅಂಡ್ ಯಾವುದೇ ವಿಡಿಯೋ ಮಿಸ್ ಔಟ್ ಆಗೋದಿಲ್ಲ. ಥ್ಯಾಂಕ್ ಯು.